ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ESF ಇಂಜಿನಿಯರಿಂಗ್ ವಿಡಿಯೋ ವೈಟಿಂಗ್. ಇವತ್ತು ನಾವು ನೋಡೋದು ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಡೇಟಾ ಅನಾಲಿಟಿಕ್ಸ್ ವಿತ್ ಆರ್ ಪ್ರೋಗ್ರಾಮಿಂಗ್. ಸಬ್ಜೆಕ್ಟ್ ಕೋಡ್ ನೋಡೋದಾದರೆ BDS 306 ಆಯಿತಾ, BDS 306C ಆಯಿತು. ಸೊ ಇದು ಜಾಸ್ತಿ ಜನ ಕೇಳ್ತಾ ಇದ್ರಿ ಈ ವಿಡಿಯೋನ ಅಪ್ಲೋಡ್ ಮಾಡಿ ಬ್ರೋ ಅಂತ. ಸೊ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನೀವು ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಬಿಕಾಸ್ ನಾನು ಸ್ವಲ್ಪ ಕ್ವಶನ್ಸ್ನ ರಿಮೂವ್ ಮಾಡ್ತೀನಿ, ಸ್ವಲ್ಪ ಕ್ವಶನ್ಸ್ನ ಅಪ್ಡೇಟ್ ಮಾಡ್ತೀನಿ. ಸೊ ನಿಮಗೆ ಎಲ್ಲಿ 2.0 ವಿಡಿಯೋ ಯಾವುದೇ ರೀತಿ ನಿಮ್ಗೆ ಯಾವುದೂ ಇರಲ್ಲ. ಸೊ 45+ ಮಾರ್ಕ್ಸ್ ಹೆಂಗೆ ತೊಗೋಬೇಕು, ಹೆಂಗೆ ಓದಬೇಕು ಅಂತ ಹೇಳ್ತೀನಿ. ಹಾಗೆ 90 ಮಾರ್ಕ್ಸ್ ಹೆಂಗೆ ತೊಗೋಬೇಕು ಅಂತ ಹೇಳ್ತೀನಿ. ಈ ವಿಡಿಯೋ ನೋಡಿದ್ರೆ ನಾನು ಕೊಟ್ಟಿರೋ ಕ್ವಶನ್ಸ್ ಕಂಪ್ಲೀಟಾಗಿ ಇದರಲ್ಲಿ ಏನು ಕೊಟ್ಟಿದ್ದೀನಿ ಅವೆಲ್ಲ ಓದ್ಕೊಂಡು ನಿಮ್ಗೆ 85+ ಮಾರ್ಕ್ಸ್ ಅಂತೂ ಪಕ್ಕ 82 ಮಾರ್ಕ್ಸ್ ಬಂದೇ ಬರುತ್ತೆ. ವೈ ಬಿಕಾಸ್ ಪ್ರೋಗ್ರಾಮ್ ನಾನು ಸ್ವಲ್ಪ ಕೊಟ್ಟಿಲ್ಲ. ಪ್ರೋಗ್ರಾಮ್ ಬಗ್ಗೆ ಮತ್ತೆ ಮಾತಾಡೋಣ. ಪ್ರೋಗ್ರಾಮ್ ಬಗ್ಗೆ ಏನಂದರೆ, ಫಸ್ಟ್ ಆಫ್ ಆಲ್ ಪ್ರೋಗ್ರಾಮ್ ನೀವು ಏನು ಲ್ಯಾಬ್ ಎಕ್ಸಾಮ್ಸ್ ಆಗಿರಲಿ, ಇಂಟರ್ನಲ್ಸ್ ಆಗಿರಲಿ ಬರೆದಿದ್ದೀರಲ್ವ, ಅದನ್ನೇ ಪ್ರೋಗ್ರಾಮ್ನ ಓದಿದ್ದೀರಲ್ಲ, ಬಯಟೇ ಮಾಡಿರ್ತೀರ. ನಂಗೆ ಗೊತ್ತು, ಅರ್ಥ ಮಾಡ್ಕೊಂಡಿರ್ತೀರ, ಅದು ಗೊತ್ತು ನನಗೆ. ಸ್ವಲ್ಪ ಜನ ಅರ್ಥ ಮಾಡ್ಕೊಂಡಿರ್ತಾರೆ, ಸ್ವಲ್ಪ ಜನ ಬೈಟ್ ಮಾಡಿರ್ತಾರೆ, ಬಟ್ ಪರವಾಗಿಲ್ಲ. ಆ ಪ್ರೋಗ್ರಾಮ್ನ ನೀವೇನಂದರೆ ಅದನ್ನು ಮಾಡಿಫೈ ಮಾಡ್ಕೊಂಬಿಟ್ಟು ಆ ಪ್ರೋಗ್ರಾಮಲ್ಲಿ ಏನು ಬೇಕೋ ಅಷ್ಟು ಪಾರ್ಟ್ಸ್ನ ತೊಗೊಂಡು ಏನು ಕ್ವಶನ್ಸ್ ಕೊಡ್ತಾರಲ್ಲ ವಿಡಿಯೋ ಎಕ್ಸಾಮಲ್ಲಿ, ಮೀನ್ಸ್ 17th ಅವತ್ತು ಅದನ್ನು ಇಂಪ್ಲಿಮೆಂಟೇಷನ್ ಮಾಡೋಕ್ಕೆ ಟ್ರೈ ಮಾಡಬೇಕು ನೀವು. ವೈ ಬಿಕಾಸ್ ಇವಾಗ ಪ್ರೋಗ್ರಾಮ್ನ ಬೈಟ್ ಮಾಡ್ಕೊಂಡಿರೋ ಅಷ್ಟು ಟೈಮ್ ಇಲ್ಲ ನಿಮಗೆ. ಸೊ ಅದರಿಂದ ನಿಮ್ಗೆ ಇಂಟರ್ನಲ್ಸ್ ಮತ್ತು ಲ್ಯಾಬ್ ಎಕ್ಸಾಮ್ಗೆ ಏನಾಗಿದೆ ಅದನ್ನು ನೀವು ಕಂಪ್ಲೀಟಾಗಿ ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ, ಆಯಿತಾ. ನೆಕ್ಸ್ಟ್ ಅದಾದಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾತಾಡೋಣ. ಟೈಮ್ ಮ್ಯಾನೇಜ್ಮೆಂಟ್ ಏನಿಲ್ಲ, ಇವತ್ತು ಆರಾಮಾಗಿ ನೀವೇನು ಟೆನ್ಷನ್ ತೊಗೊಂಡ್ಬೇಡಿ, ಪ್ರೆಷರ್ ಮಾಡ್ಕೊಬೇಡಿ, ಆಯಿತಾ. ಸೊ 5 o'clock ಸ್ಟಾರ್ಟ್ ಮಾಡಿದ್ರೆ ಕೂಡ ನಿಮ್ಗೆ 8:30 ಒಳಗಡೆ ಇವತ್ತು ನೈಟಲ್ಲಿ ಒಂದು ಮಾಡೆಲ್ ಮುಗಿಸ್ಬೋದು. Model 5 ಮತ್ತು Model 4, Model 1 3 ಈಸಿ ಇರುತ್ತೆ. ಸೊ ಇನ್ನು 3ನ್ನ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಮತ್ತು ಆದಮೇಲೆ Model 2 ಮತ್ತು Model 3 ಹೋಗಿ, ಆಯಿತಾ. ನೆಕ್ಸ್ಟು ಇವತ್ತು 10 o'clock 1 o'clock ಆರಾಮಾಗಿ ಮುಗಿಸಿದ್ರೆ ಕೂಡ 2 ಮಾಡೆಲ್ ಮುಗಿದ್ಬಿಡುತ್ತೆ. ಸೊ ಇನ್ನು ಬೆಳಗ್ಗೆ ಮಾರ್ನಿಂಗ್ 16th ಎದ್ದಿದ್ರು ಕೂಡ 8 o'clock 11 o'clock ಒಂದು ಮಾಡೆಲ್ ಮುಗಿಸುತ್ತೆ. ನೆಕ್ಸ್ಟ್ 12 o'clock 3 o'clock ಈಸಿಯಾಗಿ, ಅಷ್ಟೊಂದು ಏನು ಜಾಸ್ತಿ ಇರೋಲ್ಲ. ಮೀನು ಸ್ವಲ್ಪ ಕ್ವಶನ್ಸೇ ಕೊಟ್ಟಿದ್ದೀನಲ್ವ, ಅದನ್ನ ಮುಗಿಸೋಕ್ಕೆ ಟ್ರೈ ಮಾಡಿ. ಇಷ್ಟು ನಾನು ಏನು ಕೊಟ್ಟಿದ್ದೀನಿ ಈ ಟೈಮ್ ಪೀರಿಯಡಲ್ಲಿ ಆರಾಮಾಗಿ ಮುಗಿಸ್ಬೋದು. ಇಲ್ಲೊಂದು ಮಾಡೆಲ್ ಮುಗಿಯುತ್ತೆ. ಸೊ 6 to 9:30 ಏನು ಮುಗಿರುತ್ತಲ್ಲ ಮಾಡೆಲ್ ಮುಗಿದಿರುತ್ತೆ. ಸೊ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಇಷ್ಟು ನೀವು ಏನಾಗುತ್ತಲ್ವ, ನೀವು ಎಲ್ಲೂ ಸ್ಟಕ್ ಆಗಬಾರ್ದು. ನಿಮ್ಗೆ ಎಷ್ಟು ಈ ಟೈಮ್ ಪೀರಿಯಡ್ ಇದೆಯಲ್ಲ, ಆ ಟೈಮ್ ಪೀರಿಯಡ್ ಆದಮೇಲೆ ನೀವು ನಿಮ್ಮದೇ ಹಾಕ್ಕೊಳ್ಳಿ, ಪರವಾಗಿಲ್ಲ, ಇದು ಫಾಲೋ ಮಾಡಿ ಅಂತ ಏನಿಲ್ಲ. ನಿಮ್ದು ಹಾಕ್ಕೊಬಿಟ್ಟು ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿ ಮುಗಿಸೋಕ್ಕೆ. ಇವಾಗ ನೋಡಿ, ನಂಗೆ 1 hour ಇದೆ ಟೈಮಲ್ಲಿ, ನಿಮ್ಗೆ 4 questions ಮುಗಿಸ್ಬೇಕಾಗಿರುತ್ತೆ, ಬಟ್ 2 questions ಮುಗಿಸಿರ್ತೀನಿ. ಬಟ್ ಏನಾಗಿರುತ್ತೆ, ನಾನು ಕೊಟ್ಟಿರೋ ಟೈಮಲ್ಲಿ 5 ಮಾಡೆಲ್ಸ್ ಇರುತ್ತೆ. ಆ 5 ಮಾಡೆಲ್ಸ್ ನಾನು ಪ್ರತಿಯೊಂದು ಮುಗಿಸಿಕ್ಕಿರ್ತೀನಿ. ಮೀನ್ಸ್ ಸ್ವಲ್ಪ ಕ್ವಶನ್ಸ್ ಬಾಕಿ ಇರುತ್ತೆ. ಆವಾಗ ಈ 9:30 ಏನಿರುತ್ತೆ ನಿಮಗೆ ಎಕ್ಸಾಮ್ವರೆಗೂ, ಮೀನ್ಸ್ ಬೆಳಗ್ಗೆ 9:30 ಅಷ್ಟು ಟೈಮ್ ಇರುತ್ತೆ ನಿಮಗೆ. 12 hours ಇರುತ್ತೆ. ಆ 12 hours ನೀವು ಏನು ಮಿಕ್ಕಿರೋದು ಇರುತ್ತಲ್ಲ, ಆ ಮಿಕ್ಕಿರೋದನ್ನ ತೊಗೊಬಂದು ಓದೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಸ್ಟಕ್ ಆಗಬೇಡಿ ಯಾವುದೇ ಮಾಡಲಲ್ಲಿ. ಯಾಕಂದರೆ ಒಂದು ಕ್ವಶನ್ನು ನಾನು ಹೇಳಿದ್ನಲ್ಲ, ಪ್ರತಿ ಪಾಸಿಂಗ್ ಹೆಂಗೆ ಆಗಬೇಕು ಅಂದರೆ ಒಂದೊಂದು ಮಾಡಲು ಒಂದು ಕ್ವಶನ್ ಬರುತ್ತೆ. ಸೊ 5 ಮಾಡೆಲ್ಸಿಂದ 5 questions ಬಂದರೂ ಕೂಡ ನಿಮಗೆ 50 ಮಾರ್ಕ್ಸ್ ಆರಾಮಾಗಿ ಪಾಸ್ ಆಗ್ಬೋದು. ನೀವು 50% ಆಫ್ ಮಾರ್ಕ್ಸ್ ಬಂದುಬಿಡುತ್ತೆ. ಸೊ ಎಲ್ಲಿ ಸ್ಟಕ್ ಆಗಬಾರ್ದು, ಏನು ಟೈಮ್ ಇರುತ್ತೋ ಅದರಿಂದ ಬಚಾವ್ ಹೋಗ್ತಾ ಬರಬೇಕು, ಓಕೆನಾ. ನೆಕ್ಸ್ಟ್ ಅಬೌಟ್ ಮೆಂಬರ್ಶಿಪ್ ಏನಂದರೆ, ಮೆಂಬರ್ಶಿಪ್ ಯಾರು ಇದೆ ನಾನು ತೊಗೊಂಡಿದ್ದೆ ಅವ್ರಿಗೆಲ್ಲರಿಗೂ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್, ನಮ್ಮ ಫ್ಯಾಮಿಲಿಯಲ್ಲಿ ಇರೋದಕ್ಕೆ. ಸೊ ಅವ್ರು ಬಂದುಬಿಟ್ಟು 59 rupees ಪೇ ಮಾಡಿದ್ದೀರಾ. ಅವರಿಗೆಲ್ಲ ಒಂದೇ ಹೇಳೋದು, ಆಟೋಪೇ, ಫೋನ್ಪೇದಲ್ಲಿ ಆಟೋಪೇ ಅಂತಿರುತ್ತೆ. ನಿಮ್ಮದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಮ್ಯಾನೇಜ್ ಅಕೌಂಟ್ಸಲ್ಲಿ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಆಟೋಪೇನ ಆಫ್ ಮಾಡಬೇಕಾಗಿರುತ್ತೆ. ವೈ ಬಿಕಾಸ್ ಇದೇನಂದರೆ ಇದೊಂದು ನಮಗೆ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಅಲ್ವಾ. ಫಸ್ಟ್ ಆಫ್ ಆಲ್ ನಾನು ಇವಾಗ ಕೊಡಬಾರ್ದಾಗಿತ್ತು, ಬಟ್ ಕೊಟ್ಟಿದ್ದೀನಿ. ಅದನ್ನು ಆಟೋಪೇನ ಆಫ್ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ. ಅದರಿಂದ ಏನಾಗುತ್ತೆ, ನೆಕ್ಸ್ಟ್ ಮಂತ್ ಅದೇ ಥರ ಕಟ್ ಆಗ್ತಾ ಇರುತ್ತೆ ಅಮೌಂಟು. ಸೊ ಅದನ್ನ ಆಫ್ ಮಾಡಿಬಿಡಿ, ಆಯಿತಾ. ಪ್ರಯೋಜನ ಇಲ್ಲ, ಅದು ಆಟೋಪೇನ ಆಫ್ ಮಾಡಿಬಿಡಿ, ನಮ್ಮ ಮೆಂಬರ್ಸ್ ಯಾರು ನೋಡ್ತಿದ್ದಾರೆ, ಓಕೆನಾ. ಅದಾಗಿತ್ತು. ನೆಕ್ಸ್ಟ್ ಪ್ರೋಗ್ರಾಮ್ಸ್ ಬರ್ಕೊಳ್ಳಿ, ಇದೆಲ್ಲ ಈಸಿ ಇದೆ. ಸೊ ದಟ್ಸ್ ಇಟ್. ವಿಡಿಯೋ ಸ್ಟಾರ್ಟ್ ಮಾಡೋಣ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ. ಮತ್ತು ಇನ್ಸ್ಟಾದಲ್ಲಿ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಸೊ ಅಲ್ಲಿ ನೋಡ್ಬೋದು ನೀವು ಅಷ್ಟೇ, ಓಕೆ. ಇದು PDF ನಾನು ಶೇರ್ ಮಾಡ್ತೀನಿ, ಆಯಿತಾ. ಓಕೆ, ಲೆಟ್ಸ್ ಸಿ. Model 1 ನೋಡೋಣ. 45+ ಹೇಳ್ತೀನಿ, 90 ಹೇಳ್ತೀನಿ, ಓಕೆ. ನಾನು ಇದು ಏನು ಕೊಟ್ಟಿದ್ದೀನಿ, ಈ ಕ್ವಶನ್ಸ್ ಮಾತ್ರ ಓದಿದ್ರೆ 82 ಮಾರ್ಕ್ಸ್ ಪಕ್ಕ ಬಂದೇ ಬರುತ್ತೆ. ಬಟ್ ಔಟ್ ಆಫ್ ಔಟ್ ಬೇಕು 100 ಅನ್ನೋರು ಪ್ರೋಗ್ರಾಮ್ ನೀವೇನು ಓದಿರ್ತೀರಲ್ಲ ಲ್ಯಾಬ್ ಎಕ್ಸಾಮ್ಗೆ, ಅದು ಪ್ರತಿಯೊಂದು ಓದ್ಕೋಬೇಕಾಗುತ್ತೆ. ಸೊ ಅದು ಮೈನ್ ಇಂಪಾರ್ಟೆಂಟ್ ಆಯಿತು, ಓಕೆ. ನೆಕ್ಸ್ಟ್ ನೋಡೋಣ. ಫಸ್ಟ್ ಒಂದು Model 1, list and explain the basic data types of R programming, ಮತ್ತು explain the repeat and while for R programming, ಆಯಿತಾ. ಸೊ ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಇಂದಿಷ್ಟು ಒಂದು ಕ್ವಶನ್ ಮೈನ್ ಆಗಿ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ ಮೈನ್ ಇಂಪಾರ್ಟೆಂಟ್ ಏನಿಲ್ಲ, ಇದೊಂದು ಬೇಸಿಕ್ ಡೇಟಾ ಟೈಪ್ಸ್ ಇದ್ದಾವೆ, ಅದನ್ನ R ಪ್ರೋಗ್ರಾಮಿಂಗಲ್ಲಿ. ಸೊ ಅದಾಗಿರುತ್ತೆ. ಮತ್ತು ಎಕ್ಸ್ಪ್ಲೇನ್ ದ ರಿಪೀಟ್ ಆಫ್ ವೈಲ್ ಲೂಪ್, ಇದು ಅಷ್ಟು ಈಸಿ ಆಗಿರುತ್ತೆ. ಸೊ ಇನ್ ದಿಸ್ ಒಂದು ಕ್ವಶನ್ ಎಕ್ಸಾಮ್ಗೆ ಅಪೇರ್ ಆಗುತ್ತೆ ಫಾರ್ 7 ಮಾರ್ಕ್ಸ್, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಮೀನ್ಸ್ P ಅಂದರೆ ಗೊತ್ತಾಯ್ತು ಅನ್ಕೊತೀನಿ ನಿಮಗೆಲ್ಲರಿಗೂ. P ಮೀನ್ಸ್ ಪಾಸಿಂಗ್ ಆಗೋರಿಗೆ ಮೈನ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಅರ್ಥ. ವೈ ಬಿಕಾಸ್ 2.0 ವಿಡಿಯೋ ಅದನ್ನು ಅಪ್ಲೋಡ್ ಮಾಡಲ್ಲ ಈ ಸಬ್ಜೆಕ್ಟ್ಗೆ. ಸೊ ಅದರಿಂದ ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ವಿತ್ ಅನ್ ಎಕ್ಸಾಂಪಲ್ ರೆಸ್ಪೆಕ್ಟ್ ಆಫ್ ವೆಕ್ಟರ್ಸ್. ಇದೇನು ಕೊಟ್ಟಿದ್ದೀನಲ್ಲ, ಇದೊಂದು ಪ್ರತಿಯೊಂದು ಓದೋಕ್ಕೆ ಟ್ರೈ ಮಾಡಿ, ಆಯಿತಾ. ಸೊ
ಸೀಕ್ವೆನ್ಸ್ ಲೆಂತ್ ಅಂದರೆ ವಿಚ್ ರೀಪ್ಲೇಸು ಅದೆಲ್ಲ ಓಕೆ. ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್ ಆಫ್ ಫ್ಲೋ ಕಂಟ್ರೋಲ್ ಲೂಪ್ಸ್ ಆಫ್ ಅವರ್ ಪ್ರೋಗ್ರಾಮಿಂಗ್, ಅದಷ್ಟೇ. ಇವೆರಡು ಕ್ವಶನ್, ಇನ್ ದಿಸ್ 2 ಕ್ವಶನ್ ವಿಲ್ ಗೆಟ್ 1 ಕ್ವಶನ್ ಅಪಿಯರ್ ಎಕ್ಸಾಮ್ಗೆ. ಸೊ 7 ಮಾರ್ಕ್ಸ್ ಆಗಿರುತ್ತೆ. ಸೊ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಡಿಫೈನ್ ದ ವೆಕ್ಟರ್ ಅಂದರೆ ನೀವು ಡಿಸ್ಕಸ್ ದ ಕಾಂಪೊನೆಂಟ್ಸ್ ಆಫ್ ವೆಕ್ಟರ್ ವಿತ್ ಎಕ್ಸಾಂಪಲ್ ಮತ್ತು ಆರ್ ಪ್ರೋಗ್ರಾಮಿಂಗ್ ವಿತ್ ಫ್ಯಾಕ್ಟೋರಿಯಲ್ ಗಿವನ್ ಯೂಸಿಂಗ್ ದ ರಿಕರ್ಸಿವ್ ಫಂಕ್ಷನ್ ಕಾಲ್ಸು. ಇದು ಅಷ್ಟೇ, ಇನ್ನೂ ಮೈನ್ ಕ್ವಶನ್ಸ್ ಆಗಿರುತ್ತೆ. ಸೊ 6 ಮಾರ್ಕ್ಸ್ ಬಂದೇ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಮಾಡಲ್ ನೀವು 20 ಆರಾಮಾಗಿ ತೊಗೋಬೋದು. ಯಾಕಂದರೆ ಇಲ್ಲಿ ಪ್ರೋಗ್ರಾಮಲ್ಲಿ ಏನು ಬರುತ್ತೆ ಅಂದರೆ ನಮಗೆ ಸೇಮ್ ಪ್ರೋಗ್ರಾಮ್ ಬರೋಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅಲ್ಲಿ ನಿಮಗೆ ಒಂದು 6 ಮಾರ್ಕ್ಸನ್ನ ಎಗ್ರೋಗ್ಬಿಡುತ್ತೆ. ಅದು ಬಟ್ ಏನು ಓದಿದೆಯಲ್ಲ ಅದೇ ಪ್ರೋಗ್ರಾಮ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ. ಬಟ್ ಅದು ಏನಿರುತ್ತೆ ಆ ಕ್ವಶನ್ ತಕ್ಕಂತೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್, ಇಂಟೀಜರ್ಸ್ ಏನಾಗಲಿ ಅವೆಲ್ಲ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ, ಆಯಿತಾ. ನೆಕ್ಸ್ಟ್ 20 ಬಂತ ಪಾಸಿಂಗ್ ಔಟ್ ಆಫ್ ಅವ್ರಿಗೆ, ಮತ್ತು 14 ಮಾರ್ಕ್ಸ್ ಬಂತು ಪಕ್ಕ ಬಂದೇ ಬರುತ್ತೆ ಫಾರ್ 20 ಮಾರ್ಕ್ಸ್ ಫಾರ್ ಹೂ ವಾಂಟ್ ಟು ದ ಪಾಸ್, ಓಕೆ. ಯಾಕಂದರೆ ನೆಕ್ಸ್ಟ್ Model 2 ಹೋಗೋಣ. Model 2 ಅಲ್ಲಿ ಏನಿಲ್ಲ, ಜಸ್ಟ್ ಸಿಂಪಲ್. Model 2 ಸ್ವಲ್ಪ ಈಸಿ ಇದೆ, ಬಟ್ ಕ್ವಶನ್ ಜಾಸ್ತಿ ಇದೆ ಅಷ್ಟೇ. ಡೆವಲಪ್ ದ ಆರ್ ಪ್ರೋಗ್ರಾಮಿಂಗ್ ಆಫ್ ಇದು ಮಾತ್ರ ಫಿಕ್ಸ್, ಆಯಿತಾ. ನೆಕ್ಸ್ಟ್ 3 into 3 ಮ್ಯಾಟ್ರಿಕ್ಸ್ A and B ದ ಪರ್ಫಾರ್ಮ್ ದ ಫಾಲೋಯಿಂಗ್ ಆಪರೇಷನ್ಸ್: ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಆಕ್ಸೆಸ್ ದ ಫಸ್ಟ್ ರೋ ಆನ್ ಮ್ಯಾಟ್ರಿಕ್ಸ್ A, ಆಯಿತಾ. ಟ್ರಾನ್ಸ್ಪೋಸ್ ಆಫ್ ದ 2 ಮ್ಯಾಟ್ರಿಕ್ಸ್, ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್. ಇದೊಂದೇ ಕ್ವಶನು ಪಾರ್ಟ್ ಇದೆಲ್ಲ ಬರುತ್ತೆ. ಸೊ 7 ಮಾರ್ಕ್ಸ್. 10 ಸೀರೀಸೇ ಕೊಡ್ತಾರೆ, ಬಟ್ ನಾವು ಆದರೂ 7 ಮಾರ್ಕ್ಸ್ ಹಾಕೋಣ, ಆಯಿತಾ. 7 ಮಾರ್ಕ್ಸ್. 21 ಮಾರ್ಕ್ಸ್ ಆಯಿತು ಪಾಸಿಂಗ್ ಮಾರ್ಕ್ ಅವ್ರಿಗೆ, ಓಕೆ. ನೆಕ್ಸ್ಟು ಟ್ರಾನ್ಸ್ಪೋರ್ಟ್ಸ್, ಆಯಿತಾ. ಇದು ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಇದು ಮೈನ್ ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಓದೋಕೆ ಟ್ರೈ ಮಾಡಿ. ಮತ್ತು ಡಿಫೈನ್ ದ ಲೀಸ್ಟ್ ಅಂದರೆ ಏನು, ಎಲ್ಸ್ಟ್ ಆಯಿತಾ. ವರ್ಕಿಂಗ್ ಆಫ್ ದ ಲೀಸ್ಟ್ ಆ್ಯಂಡ್ ಅಸೋಸಿಯೇಟೆಡ್ ದ ಫಂಕ್ಷನ್ಸ್, ಈಸಿ ಕ್ವಶನ್. ಮತ್ತು ಎಕ್ಸ್ಪ್ಲೇನ್ ದ ಲೀಸ್ಟ್ ಆಫ್ ಎನ್ ಎಕ್ಸಾಂಪಲ್ ಆಫ್ ಡೇಟಾ ಫ್ರೇಮ್. ಇದು ಮೈನ್ ಇಂಪಾರ್ಟೆಂಟ್ ಟಾಪಿಕ್, ಮೈನ್ ಇಂಪಾರ್ಟೆಂಟ್ ಇರುತ್ತೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಬಿಕಾಸ್ ಇಂಪ್ಲಿಮೆಂಟೇಷನ್ ಕ್ವಶನ್ಸ್ ಇದೇ ಕೊಡ್ತಾರೆ, ಬಟ್ ಏನು ಓದಿದ್ದಲ್ಲ ಅದೇ ಬರೀರಿ, ಅದೇ ಆನ್ಸರ್ ಆಗಿರುತ್ತೆ. ಬಟ್ ಇಂಪ್ಲಿಮೆಂಟೇಷನ್ ಎಷ್ಟೇ ಕೊಟ್ಟರು ಆನ್ಸರ್ ಮಾತ್ರ ಒಂದೇ ಅಲ್ವ. ಮತ್ತು ಎಕ್ಸ್ಪ್ಲೇನ್ ದ ಲೀಸ್ಟ್, ಆಯಿತಾ. ನೆಕ್ಸ್ಟ್ ಎಕ್ಸ್ಪ್ಲೇನ್ ದ ಡೇಟಾ ಕನ್ವರ್ಸೇಷನ್ ಫಂಕ್ಷನ್ ವಿತ್ ಎಕ್ಸಾಂಪಲ್. ಇನ್ ದಿಸ್ 3 ಕ್ವಶನ್ ಯು ವಿಲ್ ಅಪಿಯರ್ ಅಟ್ಲೀಸ್ಟ್ 1 ಕ್ವಶನ್ ಫಾರ್ ಯುವರ್ ಎಕ್ಸಾಮ್. ಸೊ 7 ಮಾರ್ಕ್ಸ್. ಸೊ ನಿಮಗೆ 10 ಸೀರೀಸೇ ಬರಬೇಕು ಅಂತ ನನಗೂ ಇಷ್ಟ ಇದೆ. ಬಿಕಾಸ್ 10 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಅವಾಗ ಈಸಿಯಾಗಿ 3 ಕ್ವಶನ್ ಬರೆದ್ರೆ ಪಾಸ್ ಆಗಿಬಿಡ್ತೀರಾ. ಮೀನ್ಸ್ 4 ಕ್ವಶನ್ಸ್. ಡಿಸ್ಪ್ಲೇ ದ ಫಂಕ್ಷನ್ಸ್ ಫಾರ್ ಪ್ರೋಗ್ರಾಮ್ ವಿತ್ ಎಕ್ಸಾಂಪಲ್. ಕ್ರಿಯೇಷನ್ ಲಿಸ್ಟ್ ಇದೇನು ಕೊಟ್ಟಿದ್ದಾನಲ್ಲ 2 ಕ್ವಶನ್ಸ್. ಸೆಕೆಂಡ್ ಒಂದೇನು ಅಷ್ಟೊಂದೇನು ನಾಟ್ ಇಂಪಾರ್ಟೆಂಟ್, ಬಟ್ ಆಲ್ಸೋ ಔಟ್ ಆಫ್ ಫುಡ್ ಬೇಕಾಗಿದ್ದು ಓದಿ. ಅದು ಬಿಟ್ಬಿಟ್ಟು 20 ತೊಗೊಳ್ಬೇಕು ಅಂದ್ಕೊಂಡಿರೋ ಇದೊಂದು ಕ್ವಶನ್ ಓದ್ಕೊಳ್ಳಾಯ್ತಾ. ಡಿಸ್ಕ್ರೈಬ್ ದ ಆರ್ಕಮ್, ಮತ್ತು ಇದನ್ನು ಅಸೈನಿಂಗ್ ದ ನೇಮ್ಸ್ ಎಲಿಮೆಂಟ್ಸ್ ಆಫ್ ದ ಲೀಸ್ಟ್, ಆಕ್ಸೆಸಿಂಗ್ ದ ಎಲಿಮೆಂಟ್ಸ್ ಆಫ್ ಯೂಸಿಂಗ್ ದ ಇಂಡೆಕ್ಸ್ ಆ್ಯಂಡ್ ನೇಮ್, ಕನ್ವರ್ಷನ್ ಆಫ್ ದ ವೆಕ್ಟರ್ ಆ್ಯಂಡ್ ಲೀಸ್ಟ್ ಕಂಬೈನ್ ದ 2 ಲೀಸ್ಟ್, ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಆಯಿತಾ. ಈ ಮಾಡಲು ಇಷ್ಟೇ ಕ್ವಶನ್ ಆಗಿರುತ್ತೆ. ಸೊ ಪ್ರತಿಯೊಬ್ಬರು ನೀಟಾಗಿ ಏನು ಕ್ವಶನ್ಸ್ ಕೊಟ್ಟಿದ್ದಾರಲ್ಲ ಈ PDF ನಾನು ಶೇರ್ ಮಾಡ್ತೀನಿ ಇನ್ಸ್ಟಾಗ್ರಾಮ್ ಆರ್ ವಾಟ್ಸಪ್ ಚಾನಲ್, ಅದ್ರಲ್ಲಿ ನಾನು ಕೊಡ್ತೀನಿ. ಸೊ ಇದರಲ್ಲಿ 14 ಮಾರ್ಕ್ಸ್ ಆಯಿತು. ಇದೆಲ್ಲರಿಗೂ 14 ಮಾರ್ಕ್ಸ್, ಯಾಕಂದರೆ ಪ್ರೋಗ್ರಾಮ್ ಇದೆ ಇದರಲ್ಲಿ. ಸ್ವಲ್ಪ ಪ್ರೋಗ್ರಾಮ್ ಮೀನ್ಸ್ ಇಂಪಾರ್ಟೆಂಟಾಗಿ ಪಕ್ಕ 20 ಮಾರ್ಕ್ಸ್ ಬಂದೇ ಬರುತ್ತೆ. ಅದಕ್ಕೆ ಡೆಫಿನೆಟ್ ಟೆಲ್ ಯು ದ್ಯಾಟ್. ಆದರೆ ಇನ್ನೊಂದು ಏನಂದರೆ ಈ ಪ್ರೋಗ್ರಾಮ್ ಬಂದುಬಿಟ್ಟು ನಮಗೆ ಮಿಸ್ ಮ್ಯಾಚ್ ಮಾಡ್ತಾ ಇರುತ್ತೆ ಅವಾಗ ಬಂದುಬಿಟ್ಟು. ಸೊ ಯಾರು ನಾವು 14 ಮಾರ್ಕ್ಸ್ ಬೇಕು ಅಂದ್ಕೊಂಡಿರೋರು ಜಸ್ಟ್ 3rd ಒಂದು ಓದೋಕ್ಕೆ ಹೋಗ್ಬೇಡಿ. ಇಷ್ಟು ಮಾತ್ರ ಪಾರ್ಟ್ B, A ಮತ್ತು B ಅಷ್ಟೇ ಓದೋಕ್ಕೆ ಟ್ರೈ ಮಾಡಿ, ಆಯಿತಾ. ನೆಕ್ಸ್ಟ್ Model 3 ಹೋಗೋಣ. ಸೊ Model 2 ಅಲ್ಲಿ ಏನು ಡಿಫೈನ್ ಡೇಟಾ ರೀಶೇಪಿಂಗ್ ಅಂದರೆ ಏನು, ಎಕ್ಸ್ಪ್ಲೇನ್ ದ ಡೀಟೇಲ್ಸ್ ಆಫ್ ವಿತ್ ಎನ್ ಎಕ್ಸಾಂಪಲ್, ಮತ್ತು ಹಾರ್ ಕೋಡ್ ಆಫ್ ದ ಡೆಮಾನ್ಸ್ಟ್ರೇಟ್ ದ ಕಾನ್ಸೆಪ್ಟ್ ಆಫ್ ರೀಶೇಪಿಂಗ್ ಯೂಸಿಂಗ್ C bind, R bind functions with an relevant input and output. Explain the different types of invalid data cleaning and transform. So in this 3 questions ಅಲ್ಲಿ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಪಕ್ಕ ಬಂದೇ ಬರುತ್ತೆ. ಸೊ 3 ಇಂಪಾರ್ಟೆಂಟ್ ಆಗಿರುತ್ತೆ, ಅದರಲ್ಲಿ ಮೈನ್ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಫಾರ್ 7 ಮಾರ್ಕ್ಸ್. 20 ಮಾರ್ಕ್ಸ್ ಸೀರೀಸ್ ಅಲ್ವಾ. ಸೊ ಇದು ಅದರಿಂದ ಆಗಿರುತ್ತೆ, ಆಯಿತಾ. ನೆಕ್ಸ್ಟು ವಿತ್ ಆರ್ ಪ್ರೋಗ್ರಾಮಿಂಗ್ ಇಲ್ಸ್ಟ್ರೇಟ್ ದ ಕಾನ್ಸೆಪ್ಟ್ ಆಫ್ ದ ಫಾಲೋಯಿಂಗ್: ಅಪ್ಲೈ, ಸಪ್ಲೈ ಮತ್ತು ಟ್ಯಾಪಲ್, ವೈ. ಇದು ಅಷ್ಟೇ 3 ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರು ಮಿಸ್ ಮಾಡ್ಕೊಂಡು ಹೋಗ್ಬೇಡಿ, ಎಲ್ಲ ಕ್ವಶನ್ ಓದಕ್ಕೆ ಟ್ರೈ ಮಾಡಿ. ಇದು ಸ್ವಲ್ಪ ಜಾಸ್ತಿ ಕ್ವಶನ್ ಕೊಟ್ಟಿದ್ದೀನಿ. ಡಿಸ್ಕಸ್ ದ 4 ಫಂಕ್ಷನ್ಸ್ ಆಫ್ ಮ್ಯಾನಿಪುಲೇಟ್ ಸ್ಟ್ರಿಂಗ್ಸ್ ಆಫ್ ಡೇಟಾ ಕ್ಲೀನಿಂಗ್ ಪ್ರೊಸೆಸ್. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇನ್ ದಿಸ್ 2 ವಿಲ್ ಗೆಟ್ ಅಟ್ಲೀಸ್ಟ್ 1 ಕ್ವಶನ್ ಫಾರ್ ಯುವರ್ ಎಕ್ಸಾಮ್. ಸೊ 7 ಮಾರ್ಕ್ಸ್ ಈಸಿಲಿ ಯು ಕ್ಯಾನ್ ಗೆಟ್ ಇನ್ ಯುವರ್ ಫಾರ್ ಎಕ್ಸಾಮ್ಸ್. ಎಕ್ಸ್ಪ್ಲೇನ್ ದ ಬ್ರೀಫ್ ಅಬೌಟ್ ದ ಇಂಪೋರ್ಟಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಫೈಲ್ಸು. ಇದನ್ನು ಜಸ್ಟ್ ಓನಾಗ ಅರ್ಥ ಮಾಡ್ಕೊಂಡು ಬರೀನಿ. ಎಕ್ಸ್ಪ್ಲೇನ್ ದ ಬ್ರೀಫ್ಲಿ ವಿತ್ ಎಕ್ಸಾಂಪಲ್ ಆಫ್ ಎನ್ ಆಕ್ಸೆಸಿಂಗ್ ಡೇಟಾಬೇಸ್. ಡಿಸ್ಕ್ರೈಬ್ ದ ಫಂಕ್ಷನ್ಸ್ ಯೂಸ್ಡ್ ಟು import of an exporting the unstructured files with an example. So in this 3 question, 1 question will come appear in exam. So 6 marks, okay. So in this model easily you will get 20 out of 20 marks in your exams. So ಅದಾಗಿತ್ತು. ನೆಕ್ಸ್ಟ್ Model 4 ಹೋಗೋಣ. Model 4 ಲೈನ್ ಜಸ್ಟ್ ಏನಿಲ್ಲ, ಎಕ್ಸ್ಪ್ಲೇನ್ ದ ಬೇಸಿಕ್ ಗ್ರಾಫ್ಸ್ ಆಫ್ ಅನಾಲಿಟಿಕ್ ಆ್ಯಂಡ್ ಗ್ರಾಫಿಕ್ಸ್ ವಿತ್ ಅನ್ ಎಕ್ಸಾಂಪಲ್ ಆಫ್ ಅ ಬಾಕ್ಸ್ ಪ್ಲಾಟ್. ಇದು ಮೈ ಇಂಪಾರ್ಟೆಂಟ್. ಇಟ್ಸ್ ದ ಫಿಕ್ಸ್ಡ್ ಕ್ವಶನ್ಸ್ ಫಾರ್ ಯುವರ್ ಎಕ್ಸಾಮ್ ವಾಂಟ್ ಟು ದ ಪಾಸ್, ಆಯಿತಾ. ಇದೊಂದು 1 to 25 ಇಲ್ಲೇ ಆಯ್ತಲ್ಲ 20
10 ಮಾರ್ಕ್ಸ್ ಸೀರೀಸೇ ಬಂದ 31 ಮಾರ್ಕ್ಸ್ ಅಂದ್ಕೊಳ್ಳಿ ಇದೆ. ಸೊ ಇನ್ ದಿಸ್ ಮಾಡ್ಯೂಲ್ ಆಯಿತು 31 ಮೀನ್ಸ್ ಟೋಟಲ್ ಎಲ್ಲ 31 ಪಾಸಿಂಗ್ ಆಗೋವರೆಗೆ. ನೆಕ್ಸ್ಟ್ ಮಾಡ್ಯೂಲ್ 5 ಒಂದು ಕ್ವಶನ್ ಹೇಳ್ತೀನಿ. ಎಕ್ಸ್ಪ್ಲೇನ್ ದ ಬೇಸಿಕ್ ಗ್ರಾಫ್, ಇದು ಮೈನ್ ಇಂಪಾರ್ಟೆಂಟ್. ಮತ್ತು ರೆಲೆವೆಂಟ್ ಗ್ರಾಫ್ ಇಲ್ಲಿರುತ್ತೆ ವರ್ಚುವಲ್ ಆ್ಯಂಡ್ ಹಾರಿಜಾಂಟಲ್, vertical and horizontal bar plot of using the graphics with the arm. ಇದು ಮೈನ್ ಇಂಪಾರ್ಟೆಂಟ್. ಇನ್ ದಿಸ್ 2 ಕ್ವಶನ್ ಎಕ್ಸಾಮಿಗೆ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ಗೆ ಅಪಿಯರ್ ಆಗೋ ಚಾನ್ಸ್ ಜಾಸ್ತಿ ಇದೆ. ಸೊ ಇದೇ ಬರುತ್ತೆ. ಸೊ 7 ಮಾರ್ಕ್ಸ್ ಆರ್ 10 ಮಾರ್ಕ್ಸ್ ಸೀರೀಸ್ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಇಟ್ಸ್ 7 ಮಾರ್ಕ್ಸ್ ಕೊಡೋಣ. ನಾಳೆ ಪೇಪರ್ ಏನಾದ್ರು ಚೇಂಜ್ ಆದರೂ ಕೂಡ ನಾವು ಯಾರು ಆಶ್ಚರ್ಯಪಡೆ ಅಂತಿರಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ. ಎಕ್ಸ್ಪ್ಲೇನ್ ದ ಡಿಫ್ರೆಂಟ್ ವೇಸ್ ಆಫ್ ಕ್ರಿಯೇಟಿಂಗ್ ಸ್ಕ್ಯಾಟರ್ ಪ್ಲಾಟ್ಸು ಮತ್ತು ಬ್ರೀಫ್ ಎಕ್ಸ್ಪ್ಲೇನ್ ದ ಎಕ್ಸ್ಪ್ಲೋರೇಟರಿ ಡೇಟಾ ಅನಲೈಸಿಸ್ ಮತ್ತು EDA. ಸೊ ಇದು 2 ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ಏನಿರುತ್ತಲ್ಲ ಕ್ವಶನ್ನು ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ, ಡಿಫ್ರೆನ್ಸ್ ಏನು ಕಂಡು ಹಿಡಬೇಕು ಮತ್ತು ಆ ಟಾಪಿಕ್ ಏನು ಅಂತ ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಇನ್ 2 ಕ್ವಶನ್ಸ್ ಆರ್ ಮೋರ್ ಇಂಪಾರ್ಟೆಂಟ್. ಆಫ್ಟರ್ ದಟ್ EDA ಅಂದರೆ ಏನು, ಸ್ಟೆಪ್ಸ್ ಆಫ್ ಇಟರೇಟಿವ್ ಆಫ್ EDA. ಸೊ 1 2 3 4 ಕ್ವಶನ್ಸ್ ಇದೆ. ಇನ್ ದಿಸ್ 4 ಕ್ವಶನ್ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಆಗುತ್ತೆ. ಸೊ 20 ಔಟ್ ಆಫ್ 20 ಮಾಡಲ್ ಈಸಿಯಾಗಿ ತೊಗೋಬೋದು. ಸೊ ನೆಕ್ಸ್ಟ್ ಮಾಡಲ್ ಹೋಗೋಣ. ಏನದೆಲ್ಲ ಏನು ದೊಡ್ಡ ಕ್ವಶನ್ಸ್ ಎಲ್ಲ. ಮತ್ತು ಇನ್ನೊಂದು 20 ಮಾರ್ಕ್ಸ್ ಹೇಳಿದ್ನಲ್ಲ, 20 ಮಾರ್ಕ್ಸ್ಗೆ ಇನ್ನು 6 ಮಾರ್ಕ್ಸ್ ಬಂದುಬಿಟ್ಟು ರ್ಯಾಂಡಮ್ ಪ್ರೋಗ್ರಾಮ್ನ ಕೇಳ್ಬೋದು. ನಿಮ್ಗೇನು ಎಕ್ಸಾಮ್ಗೆ ಓದಿರ್ತೀರಲ್ಲ, ಮೀನ್ಸ್ ಲ್ಯಾಬ್ ಎಕ್ಸಾಮ್ ಆಗಲಿ ಇಂಟರ್ನಲ್ಸ್ಗೆ ಅದೇ ಪ್ರೋಗ್ರಾಮಾಗಿ ಬರುತ್ತೆ. ಸೊ ಅದನ್ನೇ ಇಂಪ್ಲಿಮೆಂಟ್ ಮಾಡಿಬಿಡಿ. ಯಾಕಂದರೆ ಸೊ ಬಿಕಾಸ್ ಏನು ಹೊಸದಾಗಿ ಓದೋಕ್ಕೂ ಆಗಲ್ಲ, ಏನು ನಿಮ್ಮ ಹತ್ರ ಯಾರಿಗೂ ಟೈಮು ಇಲ್ಲ, ಮೋರ್ ದೆನ್ ಅಷ್ಟೊಂದು ಸಫಿಷಿಯೆಂಟ್ ಟೈಮು ಇಲ್ಲ. ಇನ್ನೊಂದು ಏನಂದರೆ ಇಂಟ್ರೆಸ್ಟೇ ಇರಲ್ಲ ಯಾರಿಗೂ. ಇವಾಗ ನಂಗೆ ಹೇಳ್ತಿದ್ದೀನಿ ನೋಡಿ, ಈ ವಿಡಿಯೋನ ಇಷ್ಟೊತ್ತರೆಗೂ ನೋಡಿದ್ರೆ ಅನ್ನೋದು 11 ಮಿನಿಟ್ಸ್ ಆಗ್ತಿದೆ. ಇವಾಗ ನೋಡಿದರೆ ಅವರು ಜಸ್ಟ್ ಕಮೆಂಟ್ ಮಾಡಿ ಬ್ರೋ ನಾನು ನೋಡಿದ್ದೀನಿ 11 ಮಿನಿಟ್ಸ್ ಅಂತ, ಓಕೆನಾ. ಬಿಕಾಸ್ ನಿಮಗೆ ಇಂಟ್ರೆಸ್ಟು ಎಕ್ಸಾಮ್ ಇದೆಯಲ್ಲ, ಸೊ ಅದರಿಂದ ಫುಲ್ ಕಡಿಮೆ ಆಗ್ತಾನೆ ಇರುತ್ತೆ. ನಾಳೆ ಇರೋದ್ರಿಂದ ನಾಳಿದ್ದು ಎಕ್ಸಾಮು, ನಾಳೆ ಓದೋಕ್ಕೆ ಟ್ರೈ ಮಾಡ್ತೀರಾ ಸ್ವಲ್ಪ ಜನ. ಇವತ್ತು ನೋಡಿದೆ ಈ ವಿಡಿಯೋನ, ಬಟ್ ಇಟ್ಸ್ ಓಕೆ, ಯಾವತ್ತೂ ನೋಡಿರಿ ಎಕ್ಸಾಮ್ಗೆ ನೀಟಾಗಿ ಓದ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಸೊ ಪ್ರೋಗ್ರಾಮ್ ಬಂದುಬಿಟ್ಟು ನೀವು ಲ್ಯಾಬ್ ಎಕ್ಸಾಮಲ್ಲಿ ಏನೇ ಓದಿರ್ತೀರಲ್ವ, ಮತ್ತು ಲ್ಯಾಬ್ ಎಕ್ಸಾಮಲ್ಲಿ ಸ್ವಲ್ಪ ತಿರ್ಗಿಸ್ಕೊಳ್ಳಿ ಓದಿರೋದನ್ನ ನೀವು. ಅದಾದಮೇಲೆ ನೆಕ್ಸ್ಟ್ ಇಂಟರ್ನಲ್ಸ್ ಓದಿರ್ತೀರಲ್ಲ, ಆ ಕ್ವಶನ್ಸ್ ಸ್ವಲ್ಪ ನೋಡ್ಕೊಳ್ಳಿ. ಅದು ಬಿಟ್ಟರೆ ಇನ್ನೇನು ಇಲ್ಲ ಈ ಪ್ರೋಗ್ರಾಮಲ್ಲಿ ಕೂಡ ಅಷ್ಟೇ, ಓಕೆನಾ. ಸೊ ಇದರಲ್ಲಿ ಪ್ರೋಗ್ರಾಮ್ ಸೇರಿಸ್ಕೊಂಡ್ರೆ 20 ಮಾರ್ಕ್ಸ್ ಬಂದುಬಿಡುತ್ತೆ. ಬಟ್ 14 ಮಾರ್ಕ್ಸ್ ಬರುತ್ತೆ ಫಾರ್ ಪ್ರೋಗ್ರಾಮ್ ರಿಪೀಟ್ ಆಗಿರುತ್ತೆ, ಬಟ್ ನಾಟ್ ಮೋರ್ ಟೈಮ್ಸ್ ಆಯಿತಾ. ಸೊ ಓದ್ಕೊಳ್ಳಿ ಟ್ರೈ ಮಾಡಿ ಪ್ರೋಗ್ರಾಮ್ನ ಕೂಡ. ಮಾಡ್ಯೂಲ್ 5 what is the normal distribution, explain the different types of normal distribution, built in functions of R, discuss the inbuilt of functions of generated binomial distribution, very important. So ಪಾಸ್ ಆಗೋವರೆಗೆ ಮುಗೀತು ಇದು. ವಾಟ್ ಆರ್ ದ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಆಯಿತು. ಡಿಸ್ಕಸ್ ದ ಡೀಟೇಲ್ ಬಿಲ್ಡ್ ಆ್ಯಂಡ್ ಫಂಕ್ಷನ್ಸ್ ಯೂಸ್ ಟು ಜನರೇಟ್ ಬೈನಾಮಿಯಲ್ ಡಿಸ್ಟ್ರಿಬ್ಯೂಷನ್. ಸೊ ಇನ್ ದಿಸ್ 2 ಕ್ವಶನ್, 1 ಕ್ವಶನ್ ವಿಲ್ ಅಪಿಯರ್ ಇನ್ ಎಕ್ಸಾಮ್. ಸೊ 7 ಮಾರ್ಕ್ಸ್ 10 ಮಾರ್ಕ್ಸ್ ಸೀರೀಸ್, ಬಟ್ 7 ಮಾರ್ಕ್ಸ್ ಅನ್ಕೋಣ. ಎಕ್ಸ್ಪ್ಲೇನ್ ದ ಬ್ರೀಫ್ ಬೇಸಿಕ್ ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಆಫ್ ಎನ್ ಅವೈಲಬಲ್ ಆರ್ ಡಿಫೈನ್ ದ ಬೇಸಿಕ್ಸ್ ಆಫ್ ಎನ್ ಸ್ಟ್ಯಾಟಿಸ್ಟಿಕಲ್ ಮೆಜರ್ಸ್ ಆಫ್ ಆರ್ ಮೀನು, ಮೀಡಿಯನ್, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸು. ಮತ್ತು ಇದೇನು ಸಮ್ ಇದೆಲ್ಲ, ಇದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇದು ಟ್ರೈ ಮಾಡಿ ಮೀನ್ಸ್ ಅರ್ಥ ಮಾಡಿಕೊಂಡು ಮಾಡೋಕ್ಕೆ. ಇದು ಭಾಳ ಸಲ ಕೇಳಿದ್ದಾರೆ. ಇದು ಬಿಟ್ಟು ಇನ್ನೇನು ಫಸ್ಟು ಸೆಕೆಂಡ್ ಕ್ವಶನ್ಸ್ ಕೊಟ್ಟಿದ್ದೀನಲ್ವ, ಈ ಫಸ್ಟು ಸೆಕೆಂಡ್ ಕ್ವಶನ್ಸೇ ಸಾಕಾಗುತ್ತೆ ನಿಮಗೆ 2020 ತೊಗೊಳಕ್ಕೆ. ಬಟ್ ಅದು ನಾನೇನು ಅಂದರೆ ಲೀನಿಯರ್ ರಿಗ್ರೆಷನ್ ಅಂದರೆ ಏನು, ಅನಾಲಿಸಿಸು, ಮತ್ತು ಮೀನ್ ಅಂದರೆ ಏನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಕೊಟ್ಟಿದ್ದೀನಿ. ಬಟ್ ಇವು ಏನು ಕೊಟ್ಟಿದ್ದಾನಲ್ಲ ಇಷ್ಟಕ್ಕೆ ಸಾಕು ನಿಮ್ಗೆ ಎಕ್ಸಾಮ್ಗೆ ಹೇಳ್ಬೇಕಂದ್ರೆ ಬಂದ್ಬಿಡುತ್ತೆ. ಬಟ್ ಔಟ್ ಆಫ್ ಔಟ್ ತೊಗೊಂಡವ್ರಿಗೆ ಮೈನ್ ಇಂಪಾರ್ಟೆಂಟ್ ಆಗಿರುತ್ತಲ್ಲ, ಸೊ ಅದಕ್ಕೆ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಿ. ಅದು ಇನ್ನೇನು 2 ಕ್ವಶನ್ಸು. ಎಕ್ಸ್ಪ್ಲೇನ್ ದ ಫಾಲೋಯಿಂಗ್ ವಿತ್ ಅನ್ ಎಕ್ಸಾಂಪಲ್, ಮೀನು, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸು, ಮೋಡ್, ಮೀಡಿಯನ್ ಆಯಿತು. ವಿತ್ ರೆಸ್ಪೆಕ್ಟ್ ಆಫ್ ನಾರ್ಮಲ್ ಡಿಸ್ಟ್ರಿಬ್ಯೂಷನು, ಓಕೆ. ಇದನ್ನೇ ಇಲ್ಲ ಪಿ ರೋಮ್, ಡಿ ರೂಮ್, ಎನ್ ರೂಮ್, ಕ್ಯೂ ರೂಮ್, ಇದಷ್ಟೇ ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟೇ ಇದು. ನೀವು ಏನು ಈ ಕ್ವಶನ್ಸ್ ಕೊಟ್ಟಿದ್ದೀನಲ್ಲ, ಈ ಪ್ರತಿಯೊಂದು ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ. ನೀವು ಅಟ್ಲೀಸ್ಟ್ ಒಂದು 80 ತೊಗೋಬೇಕು ಅನ್ನೋದೇ ನನ್ನ ಆಸೆ. ಸೊ ಎಕ್ಸಾಮ್ ಆದಮೇಲೆ ಎಲ್ಲರೂ ಬಂದು ಕಮೆಂಟ್ ಮಾಡಿ ಎಕ್ಸಾಮ್ ಹೆಂಗಾಯಿತು ಅಂತ. ಈಸಿ ಇರುತ್ತೆ ಪೇಪರ್. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಿಮಗೆ ಮಾಡಲ್ ಕ್ವಶನ್ ಪೇಪರೇ ಜನರೇಟ್ ಆಗಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಸ್ವಲ್ಪ ಈ ಸಬ್ಜೆಕ್ಟ್ ಹಂಗೆ ಆಗಲ್ಲ. ಸೊ ಅದರಿಂದ ಏನು ಮಾಡ್ತೀರಾ ಅಂದರೆ, ಜಸ್ಟ್ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಅದಕ್ಕೆ ChatGPT ಆಗಲಿ ಎಲ್ಲೋ ಒಂದು ಹತ್ರ ಆನ್ಸರ್ಸ್ನ ಹುಡ್ಕೊಂಡು ನೀವು ಫ್ರೆಂಡ್ಸ್ಗೂ ಶೇರ್ ಮಾಡಿ, ನೀವು ಎಲ್ಲರಿಗೂ ಶೇರ್ ಮಾಡಿಕೊಂಡು ನೀವು ಓದು ಅಷ್ಟೇ ಅಂತ ಹೇಳ್ತೀನಿ. ನಾನು ವಿಡಿಯೋ ಸ್ಟಾಪ್ ಮಾಡ್ತಿದ್ದೀನಿ. ಸೊ ನಿಮ್ಗೆ ಯಾರಾನ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಟೈಮ್ ನಾನು ಏನು ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ಇದೆಲ್ಲ ಆಗಿತ್ತು. ಮೆಂಬರ್ಶಿಪ್ಪು ಅಷ್ಟೇ, ಮೆಂಬರ್ಶಿಪ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಮೀನ್ಸ್ ಲಾಸ್ಟ್ ಎಕ್ಸಾಮ್ ಅಲ್ವಾ ಅದಕ್ಕೆ. ಸೊ ಇದಷ್ಟೇ ಆಗಿತ್ತು ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು ಅಂತ ಹೇಳ್ತಾ ವಿಡಿಯೋನ ಸ್ಟಾಪ್ ಮಾಡೋಣ.